ಕನ್ನಡ ಕಾಗುಣಿತ. ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋಗಳಲ್ಲಿ ಪಾರ್ಟ್ 1ನಲ್ಲಿ ಕ, ಖ, ಗ, ಘ, ಚ, ಛ, ಜ, ಝ, ಟ, ಠ, ಡ, ಢ, ನ ಬರೆದಿದ್ವಿ. ಪಾರ್ಟ್ 1ನಲ್ಲಿ ಕ ಇಂದ ಣವರೆಗೆ. ಪಾರ್ಟ್ 2ನಲ್ಲಿ ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಪಾರ್ಟ್ 2ನಲ್ಲಿ ತ ಇಂದ ಮವರೆಗೆ. ಪಾರ್ಟ್ 3ನಲ್ಲಿ ಯ, ರ, ಲ, ವ, ಶ, ಶ, ಸ ವರೆಗೂ ಬಂದಿದ್ವಿ. ಇವತ್ತು ಹ ಇಂದ ಬರೋಣ. ಪಾರ್ಟ್ 4 ಹ, ಹಿ, ಹೀ, ಹೋ, ಹೋ, ಹೃ, ಹೇ, ಹೇ, ಹೈ, ಹೋ, ಹೋ, ಹೌ, ಹಂ, ಹ, ಳ, ಳ, ಳಿ, ಳಿ, ಳು, ಳು, ರು, ಳೆ, ಳೇ, ಳೈ, ಳೋ, ಳೋ, ಳೌ, ಳಂ, ಳ. ಹ, ಳ, ಕ್ಷ, 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 ಕ್ಷಿ, ಕ್ಷಿ, ಕ್ಷು, ಕ್ಷು ಆದರೆ ಕ್ಷು. ಆದರೆ ಇದನ್ನು ನಾವು ಎಲ್ಲೂ ಹೆಚ್ಚು ನೋಡಿಲ್ಲ. ಇದನ್ನು ಕ್ಷೃ, ಕ್ಷೇ, ಕ್ಷೇ, ಕ್ಷೈ, ಕ್ಷೋ, ಕ್ಷೋ, ಕ್ಷೌ, ಕ್ಷಂ, ಕ್ಷಃ. ತ್ರ, ತ್ರ, ತ್ರಿ, ತ್ರಿ, ತೃ, 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 ತ್ರೆ, ತ್ರೆ,
ತ್ರೈ ತ್ರೋ ತ್ರೋ ತ್ರವ್ ತ್ರಂ ತ್ರಹ ಜ್ಞ ಜ್ಞ ಜ್ಞಿ ಜ್ಞಿ ಜ್ಞು ಜ್ಞೂ ಇದು ಉಚ್ಚಾರ ಕೂಡ ಸರಿಯಾಗಿ ಬರೋದಿಲ್ಲ. ಅದು ಈ ರೀತಿಯ ಪದಗಳು ಯಾವುದೂ ಇಲ್ಲ. ಗ್ರೂ ಜ್ಞೆ ಜ್ಞೇ ಜ್ಞೈ ಜ್ಞೋ ಜ್ಞೋ ಜ್ಞೌ ಜ್ಞಂ ಜ್ಞ. ಆದರೆ ಇವುಗಳಲ್ಲಿ ಬಹಳಷ್ಟು ಅಕ್ಷರಗಳ ಪದಗಳು ನನಗಂತೂ ಗೊತ್ತಿಲ್ಲ. ಆದರೆ ಹಿಂದೆ ಇಂಗ್ಲೀಷ್ನಲ್ಲಿ ಕೂಡ ನಾನು ಕಾಗುಣಿತಗಳನ್ನು ಬರೆದು ಅದನ್ನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋಸ್. ನೋಡಿ ಈ ಥರ ಕ ಇದೆಲ್ಲ ಪೂರ್ತಿ ಕ ಇಂದ ಜ್ಞವರೆಗೆ ಮಾಡಿದ್ದೇನೆ. ಹಿಂದಿನ ಎಪಿಸೋಡ್ಗಳಲ್ಲಿ ಕನ್ನಡ ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಬರೆಯೋದಿಲ್ಲ. ಅದರಲ್ಲಿ ಕೆಲವು ಪದಗಳನ್ನು ಕ್ಷ ಇಂದ ಬರುವಂಥ ಪದಗಳು, ಹಾಗೆ ಅದನ್ನು ಇಂಗ್ಲೀಷ್ನಲ್ಲಿ ಕೂಡ ಬರೆಯೋದು. ಹಾಗೆ ತ್ರ ಇಂದ ಬರುವ ಪದಗಳು, ಇದು ಕೂಡ ತ್ರ ಇಂದ ಬಂದಿರೋ ಪದಗಳು. ಹಾಗೆ ಇದು ಜ್ಞ ಇಂದ ಬಂದಿರೋ ಪದಗಳು. ಇವು ಕೆಲವು ನನಗೆ ಗೊತ್ತಿದ್ದನ್ನು ನಾನು ಮಾಡಿದ್ದೆ. ಆಗ ಆಸಕ್ತಿ ಇರೋರು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಕಾಗುಣಿತ ಕ ಇಂದ ಜ್ಞವರೆಗೂ ಕಂಪ್ಲೀಟ್ ಆಯಿತು. ಹಾಗೆಯೇ ಕ ಇಂದ ಜ್ಞವರೆಗೆ ಕಾಗುಣಿತ ಇಂಗ್ಲೀಷ್ನಲ್ಲಿ ಕೂಡ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಪ್ರತಿಯೊಂದು ಗುಣಿತಾಕ್ಷರದ ಕಾಗುಣಿತ ಕನ್ನಡ, ಇಂಗ್ಲೀಷ್ ಮತ್ತು ಅದಕ್ಕೆ ಹೊಂದುವಂಥ ಪದಗಳು, ಪ್ರತಿಯೊಂದು ಅಕ್ಷರದ ಪದಗಳು, ಹಾಗೆ ಕ ಇಂದ ಜ್ಞವರೆಗೆ ಕೂಡ ನಾನು ಮಾಡಿದ್ದೀನಿ. ಇದೇ ರೀತಿ ಕಾಗುಣಿತ ಇಂಗ್ಲೀಷ್ನಲ್ಲಿ ಮತ್ತು ಅದರ ಪದಗಳು, ಹಾಗೆ ಪ್ರತಿಯೊಂದನ್ನು ನಾನು ಮಾಡಿದ್ದೇನೆ. ಆಸಕ್ತಿ ಇರುವವರು ನೋಡಿ. ಹಾಗೆ ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿ ಇವುಗಳ ಬಗ್ಗೆ ಬೇಸಿಕ್ ಲರ್ನಿಂಗ್ ಬೇಕು ಅಂತ ಅನ್ನೋರು ನಾನು ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದೆಲ್ಲ ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಡಿಸ್ಕ್ರಿಪ್ಷನ್ ನೋಡಿ ನಿಮಗೆ ಸಿಗುತ್ತೆ. ಇವೆಲ್ಲವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇಂಗ್ಲೀಷ್ನ ಅಕ್ಷರಗಳನ್ನು ಓದುವುದು, ಇಂಗ್ಲೀಷ್ನ ಅಕ್ಷರಗಳ ಸರಿಯಾದ ಉಚ್ಚಾರಣೆಗಳ ಬಗ್ಗೆ, ಹಾಗೆ 2 ಅಕ್ಷರದ ಪದಗಳು, 3 ಅಕ್ಷರದ ಪದಗಳು, ಹೀಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಮಕ್ಕಳಿಗೆ ಬೇಸಿಕ್ ಲರ್ನಿಂಗ್ ಕನ್ನಡ, ಇಂಗ್ಲೀಷ್, ಹಿಂದಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರುವಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.